ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರಿಗೆ ಸ್ವಾಗತವನ್ನು ಹಾಗೂ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದಂತಹ ರಾಮಕೃಷ್ಣ ನಾನು. ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಬಾಗೇಪಲ್ಲಿ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ PN ಗಂಗಾಧರ್ ಅವರು ಬಂದಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಚೇಳೂರು ತಾಲೂಕಿನ ಆಂಜನೇಯ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ನಮ್ಮ ವೆಂಕಟಣ್ಣ ಅವರು ಬಂದಿದ್ದಾರೆ. ಮತ್ತೆ ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಹರೀಶ್ ಅವರು ಬಂದಿದ್ದಾರೆ. ಹಾಗೂ ತಾಲೂಕ್ ಸಂಚಾಲಕರ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುನಿಕೃಷ್ಣ ಅವರು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟೇಶ್ ಅವರು ವಿಶೇಷವಾಗಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಛಲವಾದಿ ವಲಯ ಬಲಗೈ ಸಮಾಜದ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಗರದಲ್ಲಿ ಅಂಬಾರಿ ಪ್ಯಾಲೇಸ್ ಅಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಜನಾಂಗ ಬಹಳಷ್ಟು ಹಿಂದುಳಿದಿದ್ದೀವಿ. ರಾಜಕೀಯವಾಗಿ ಆಗ್ಬೋದು, ಶೈಕ್ಷಣಿಕ ಆಗ್ಬೋದು, ಶಿಕ್ಷಣದಲ್ಲಾಗಿರ್ಬೋದು ಹಿಂದುಳಿದಿರೋದ್ರಿಂದ ಜನರನ್ನ, ನಮ್ಮ ಜನಾಂಗದವನ್ನ ಇವತ್ತು ನಾವು ಜನ ಜಾಗೃತಿಯನ್ನು ಗೊಳಿಸ್ತಾ ಇದ್ದೀವಿ. ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ನಮ್ಮ ಜನಗಳ ಕಷ್ಟ ಸುಖಗಳನ್ನ ತಿಳಿದುಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಜನಾಂಗದ ಜನಪ್ರತಿನಿಧಿಗಳಿರ್ಬೋದು ಎಲ್ಲರಲ್ಲೂ ಮನವಿ ಮಾಡಿದೀವಿ. ಹಾಗೇನೆ ಇವತ್ತು ಭಾನುವಾರ 19ನೇ ತಾರೀಕು ನಡೀತಾ ಇರ್ತಕ್ಕಂಥ ಜನಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಘನ ವ್ಯಕ್ತಿ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಜಿ ಅವರು ಬರ್ತಾ ಇದ್ದಾರೆ. ಹಾಗೇನೆ ನಮ್ಮ ಸಮಾಜದ ನಮ್ಮ H.C. ಮಹದೇವಪ್ಪ ಅವರು, ನಮ್ಮ ಕಣ್ಮಣಿ ಆಗಿರ್ತಕ್ಕಂಥ H.C. ಮಹದೇವಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಹಾಗೂ ಅನೇಕ ಹಿರಿಯರು, ನಮ್ಮ ಸಮಾಜದ ಶಾಸಕರು, ಸಂಸದರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಆದ್ರಿಂದ ಇವತ್ತು ಈ ಪ್ರತಿಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಾವು ಸಂಘಟಿತರಾಗಿ ಬಹಳಷ್ಟು ಹಿಂದುಳಿದಿದ್ದೀವಿ. ಅದರಿಂದ ಸಂಘಟನೆ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಒಗ್ಗೂಡಿಸ್ಕೊಂಡು ಯಾರಿಗೆ ಏನೇ ಸಮಸ್ಯೆ ಆಗದೆ ಇದ್ದಂಗೆ ಬೇರೆ ಇತರೆ ಸಮಾಜದವರೆಗೂ ನಾವು ತೊಂದರೆ ಕೊಡದಾಗೆ, ನಮಗೂ ಬೇರೆಯವರು ಯಾರು ತೊಂದರೆ ಕೊಡದಾಗೆ ನಾವು ಎಲ್ಲರಲ್ಲೂ ಬೆರೆತ್ಕೊಂಡು ಈ ನಮ್ಮ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಮುಂದೆ ನಡೀತಾ ಇದ್ದೀವಿ. ಈ ಸಮಾಜಕ್ಕೆ ಹಲವಾರು ನಮ್ಮ ಜನಾಂಗದ ಹಿರಿಯರ ಕೊಡುಗೆಗಳು ಬಹಳಷ್ಟಿದೆ. ಅದನ್ನೆಲ್ಲ ನಾವು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ನಮ್ಮ ಹಿರಿಯರು ಎಲ್ಲಾನು. ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಹೋದರ ಹಾಗೂ ಅಣ್ಣಂದ್ರಿಗೆ, ಸ್ನೇಹಿತರಿಗೆ, ನಮ್ಮ ಆತ್ಮೀಯರಿಗೆ, ಹಿರಿಯರಿಗೆ ನಮಸ್ಕಾರ. ಇದೇ ಚಿಕ್ಕಬಳ್ಳಾಪುರ BB ರಸ್ತೆಯಲ್ಲಿ ಇರ್ತಕ್ಕಂಥ ಅಂಬಾರಿ ಪ್ಯಾಲೇಸ್ ನಲ್ಲಿ 19/7/26 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಜನಜಾಗೃತಿ ಮತ್ತು ಸ್ವಾಭಿಮಾನಿ ಸಮಾವೇಶವನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಜನಾಂಗದ ಹಿರಿಯರು ಹಾಗೂ ಸಂಘಟನೆ ಬಲಗೈ ಜಾತಿಯ ಒಕ್ಕೂಟ ಸಂಘಟನೆಯವರು ಎಲ್ಲ ಸೇರಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾಡಬೇಕು. ಒಂದು ರೀತಿ ಇಡೀ ಚಿಕ್ಕಬಳ್ಳಾಪುರನ ಅವತ್ತು ಇಡೀ ರಾಜ್ಯವು ಸರಿ ಗುರುತಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸುಮಾರು 3,000ಕ್ಕೂ 4,000ಕ್ಕೂ ಹೆಚ್ಚು ನಮ್ಮ ಜನಾಂಗದವರನ್ನ ಕರೆಸಿ ಈ ಒಂದು ಸಮಾವೇಶ ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಂಡಾಗ, ಇದರ ಒಂದು ಉದ್ಘಾಟನೆಯನ್ನ ಯಾರು ಮಾಡ್ಬೇಕು, ಇದರ ಉದ್ಘಾಟನೆ ಯಾರು ಕೊಡ್ಬೇಕು ಅಂತ ಹೇಳಿದಾಗ, ಇದು ನಮ್ಮ ಜನಾಂಗದ ಸಮಾವೇಶ. ಹಾಗಾಗಿ ಬೇರೆ ಜನಾಂಗದವ್ರ ಬಗ್ಗೆ ನಾವು ಏನು ಇವರು ಅಣ್ಣ ತಮ್ಮಂದ್ರೆ ಅವರು ಬೇರೆಯವರು. ಹಾಗಾಗಿ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರು, ಈಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಾಗ, ಖಂಡಿತವಾಗ್ಲೂ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ, ಬಂದು ಕಾರ್ಯಕ್ರಮವನ್ನ ಸುಸೂತ್ರವಾಗಿ ನಡೆಸೋದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಜನಾಂಗದ ಮತ್ತೊಬ್ಬ ಹಿರಿಯರು ಆದಂತ
ಹಾಗೂ ಮಾಜಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರಿಗೆ ಬಹಳ ಆತ್ಮೀಯರಾದಂತ ಎಸ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹಳ ಕೆಲಸವನ್ನ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಎಸ್.ಸಿ. ಮಹದೇವಪ್ಪ ಅವರು ಬರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಮ ಈಗೇನು ಕಾರ್ಯಕ್ರಮದ ಅಧ್ಯಕ್ಷತೆ ತಗೊಂಡಿದ್ದಾರೆ ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಅವರು. ಈಗ ಶ್ರೀನಿವಾಸಪ್ಪ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಜನ ಎಲ್ಲೇ ಆಗ್ಲಿ ಯಾವುದೇ ಒಂದು ಇಲಾಖೆಯಲ್ಲಾಗ್ಲಿ ಅವರು ಯಾರ ಹತ್ರನೂ ಹಣದ ಸೈನ್ ಮಾಡಿಲ್ಲ. ಅವ್ರ ಕೈಯಿಂದ ಹಾಕಿ ಒಂದು ಸಮಾವೇಶವನ್ನ ತುಂಬಾ ಅದ್ದೂರಿಯಾಗಿ ಮಾಡಬೇಕು ಅಂತ ಇದು ಪ್ರಮುಖ ಪಾತ್ರವನ್ನ ಸೀನಪ್ಪನವರು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಮುಖಾಂತರ ನಮ್ಮ ಜನಾಂಗದ ಮುಖಾಂತರ ಸೀನಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆ ನಮ್ಮ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಸಾಹೇಬರು ಬರುವಂತದ್ದಿದೆ. ನರೇಂದ್ರ ಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು, ಪ್ರಸಾದ್ ಅಪ್ಪಯ್ಯ, ಹೀಗೆ ಹಲವಾರು ಶಾಸಕರು ಎಲ್ಲರೂ ಬರ್ತಕ್ಕಂಥ ಈ ಒಂದು ಸಮಾವೇಶವನ್ನ ಅದ್ದೂರಿಯಾಗಿ ಮಾಡಬೇಕು. ನಮ್ಮ ಜನಾಂಗದಲ್ಲಿ ಶಿಕ್ಷಣವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾರು ಹಿಂದುಳಿದಿದ್ದಾರೆ ಅವರನ್ನ ಮೇಲಕ್ಕೆ ತರ್ತಕ್ಕಂಥ ಒಂದು ಉದ್ದೇಶ. ಎಲ್ಲದರಲ್ಲೂ ಕೂಡ ನಮ್ಗೆ ಏನು ಸಮಾನತೆ ಇದೆ ಆ ಸಮಾನತೆನ ನಮಗೂ ಕೊಡೋದು ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಸೊ ಈ ಕಾರ್ಯಕ್ರಮಕ್ಕೆ ತಾವೇನು ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರು ತಾವೇನಿದ್ದೀರಾ ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೂ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಕರ್ನಾಟಕ ರಾಜ್ಯ ಬಲಗೈ ಮತ್ತು ವಲಯ ಮತ್ತು ಛಲವಾದಿ ಇದು ಏನಿದೆ ಎಲ್ರೂ ಸಹಕಾರ ಇದೆ. ನಾವು ಮುಕ್ತವಾಗಿ ಎಲ್ರಿಗೂ ಆಹ್ವಾನ ಮಾಡ್ತಾ ಇದೀವಿ. ನಾವು ಈಗ ನಿಮ್ಮ ಮುಖಾಂತರ ನಾವು ಅದನ್ನ ಹೇಳಿದ್ದು, ನಿಮ್ಮ ಮುಖಾಂತರ ಪ್ರತಿಯೊಬ್ಬರನ್ನು ಆಹ್ವಾನ ಮಾಡ್ತಾ ಇದೀವಿ. ನಮ್ಗೆ ಆಗೋರು ಇದ್ದಾರೆ, ಆಗದೆ ಇರೋರು ಇದ್ದಾರೋ, ಇನ್ನೊಬ್ರು ಮತ್ತೊಬ್ರು ಬೇಕಾಗಿಲ್ಲ. ಎಲ್ರೂ ಬನ್ನಿ, ನಾವೆಲ್ಲ ಒಂದಾಯಿ ಮಕ್ಕಳಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಉದ್ದೇಶದಿಂದ ನಿಮ್ಮ ಮುಖಾಂತರ ಅವ್ರು ತಿಳಿಸ್ಬೇಕು ಅಂತ ಹೇಳಿ ನಾವು ಪ್ರೆಸ್ ಮೀಟ್ ಕರೆದಿರೋದು. ಮಾಡಿದ್ರು ಅಥವಾ ಏನಾದ್ರು ಹೇಳುವುದು ಕೂಡ ನಮ್ಮನ್ನ ತಿದ್ದುವಂತ ಒಂದು ತಂದೆ ತಾಯಿ ಸ್ಥಾನದಲ್ಲಿ ತಾವಿದ್ದೀರಾ. ಸೊ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ಕೃಷ್ಣ ದೇವ್ ತಾಲೂಕು ಅಧ್ಯಕ್ಷರು, ಬಲಗೈ ಜಾತಿಗಳ ಮಹಾಕೂಟದ ಅಧ್ಯಕ್ಷರು. ಬಟ್ ನಾವು ಈಗ ಸೀನಣ್ಣವರ ನೇತೃತ್ವದಲ್ಲಿ ನಾವು ನಮ್ಮೆಲ್ಲಾ ಹಳ್ಳಿಗಳಿಗೂ ಭೇಟಿ ಕೊಟ್ಟಿದ್ದೀವಿ. ತಾಲೂಕು ಅಧ್ಯಕ್ಷರಾಗಿ 100ಗೆ 90% ನಾವು ಹಿಂದೂಗಳಾಗಿ ಹಿಂದೆ ಇದ್ದೀವಿ. ಎಲ್ಲಾದ್ರಲ್ಲೂ ಆರ್ಥಿಕವಾಗಿ ಮನೆಗಳು ನ್ಯಾಯವಾಗಿಲ್ಲ ನಮ್ಮವ್ರಿಗೆ. ಮನೆಗೆ ಬೇಕಿದಾಗ ಜಾಸ್ತಿ ಹಿಂದುಳಿದಿದ್ದೀವಿ ನಾವು. ಆದ್ರಿಂದ ಸೀನಣ್ಣವರ ನೇತೃತ್ವದಲ್ಲಿ ನಾವು ಸಂಘಟನೆ ಬಲಪಡಿಸಿ ನಮ್ಮವ್ರಿಗೆ ಸರ್ಕಾರದಿಂದ ಬರುವಂತ ಸವಲತ್ತುಗಳಾಗ್ಬೋದು, ಏನೇ ಆಗ್ಬೋದು, ನಮ್ ಕೈಲಾದಷ್ಟು ನಾವು ಅವ್ರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತೀವಿ.